ಓಂ ಶಾಂತಿ. ಸಮುದ್ರವನ್ನ ನಾವು ದಡದಿಂದ ನೋಡ್ತೀವಲ್ಲ, ಮೇಲ್ನೋಟಕ್ಕೆ ಏನ್ ಕಾಣ್ಸುತ್ತೆ? ಬರೀ ಅಲೆಗಳ ಅಬ್ಬರ ಅಲ್ವಾ? ನಿರಂತರವಾದ ಚಲನೆ. ಆದ್ರೆ ಅದೇ ಸಮುದ್ರದ ಆಳಕ್ಕೆ ಇಳಿದಾಗ ಅಲ್ಲಿ ಒಂದು ಸಂಪೂರ್ಣ ಬೇರೆಯೇ ಪ್ರಪಂಚ ತೆರೆದುಕೊಳ್ಳುತ್ತೆ. ಅಪಾರವಾದ ಶಾಂತಿ, ಗಹನವಾದ ಮೌನ, ಅದೆಷ್ಟೋ ಅಮೂಲ್ಯವಾದ ಸಂಪತ್ತು. ನಮ್ಮ ಮನಸ್ಸಿನ ಸ್ಥಿತಿಯೂ ಬಹುಶಃ ಹೀಗೆ ಇರ್ಬೋದೇನೋ. ಓಂ ಶಾಂತಿ. ಹೌದು, ನೀವು ಹೇಳಿದ್ದು ಬಹಳ ಸರಿ. ಅದೊಂದು ಅತ್ಯುತ್ತಮ ರೂಪಕ. ನಾವು ಹೆಚ್ಚಾಗಿ ಹೊರಗಿನ ಪ್ರಪಂಚದ ಆ ಗದ್ದಲದಲ್ಲೇ, ಆ ಅಲೆಗಳಲ್ಲೇ ಸಿಕ್ಕಿ ಹಾಕೊಂಡಿರ್ತೇವೆ. ಆದರೆ ನಮ್ಮ ಪ್ರಜ್ಞೆಯ ಆಳಕ್ಕೆ ಇಳಿದಾಗ ಮಾತ್ರ ನಿಜವಾದ ಸ್ಪಷ್ಟತೆ, ನಿಜವಾದ ಶಾಂತಿ ಸಿಗೋದು. ನಿಖರವಾಗಿ. ಎಂದು ನಾವು ಅಂಥದ್ದೇ ಒಂದು ಆಳವಾದ ಅನ್ವೇಷಣೆಗೆ ಇಳಿಯೋಣ. ನಮ್ಮ ಇಂದಿನ ಚರ್ಚೆಯ ಮೂಲ ಮುರಳಿ ಅಂತ ಕರೆಯಲ್ಪಡುವ ಒಂದು ಆಧ್ಯಾತ್ಮಿಕ ಬೋಧನೆ. ನಮ್ಮ ಉದ್ದೇಶ ಏನಂದ್ರೆ, ಈ ಬೋಧನೆಯನ್ನ ವಿಶ್ಲೇಷಿಸಿ ಅದರಲ್ಲಿರುವ ಮಾನಸಿಕ ಮತ್ತು ತಾತ್ವಿಕ ಒಳನೋಟಗಳನ್ನ ಅರ್ಥ ಮಾಡ್ಕೊಳ್ಳೋದು. ವಿಶೇಷವಾಗಿ ಆ ಸದಾಕಾಲದ ಸುಖವನ್ನ ಪಡೆಯೋಕೆ ಇದು ಯಾವ ಮಾರ್ಗವನ್ನ ಸೂಚಿಸುತ್ತೆ ಅಂತ ನೋಡೋಣ. ಸರಿ. ಇಂದಿನ ಮುರಳಿಯ ಆರಂಭದ ಮಹಾವಾಕ್ಯವೇ ನಮ್ಮ ಚರ್ಚೆಗೆ ಒಂದು ಒಳ್ಳೆಯ ಅಡಿಪಾಯ ಹಾಕಿಕೊಡುತ್ತೆ ನೋಡಿ. ಅದು ಹೀಗಿದೆ: ಮಧುರ ಮಕ್ಕಳೇ, ನೀವು ನನ್ನನ್ನು ನೆನಪು ಮಾಡಿ ಮತ್ತು ಪ್ರೀತಿ ಮಾಡಿ, ಯಾಕಂದ್ರೆ ನಾನೇ ನಿಮ್ಮನ್ನು ಸದಾ ಸುಖಿಯನ್ನಾಗಿ ಮಾಡಲು ಬಂದಿದ್ದೇನೆ. ಇಲ್ಲಿ ನಾನು ಅಂದ್ರೆ ಪರಮಾತ್ಮ. ಈ ಒಂದು ವಾಕ್ಯದಲ್ಲೇ ಎರಡು ಮುಖ್ಯವಾದ ಅಂಶಗಳಿವೆ: ನೆನಪು ಮತ್ತು ಪ್ರೀತಿ. ಇವು ಕೇವಲ ಭಾವನೆಗಳಲ್ಲ. ಈ ಬೋಧನೆಯ ಪ್ರಕಾರ ಇವು ನಮ್ಮ ಸ್ಥಿತಿಯನ್ನೇ ಬದಲಾಯಿಸುವ ಸಾಧನಗಳು. ಹೌದು, ಇಲ್ಲಿಂದಲೇ ವಿಷಯ ನಿಜಕ್ಕೂ ಆಸಕ್ತಿಕರವಾಗುತ್ತೆ. ಮುರಳಿ ನೇರವಾಗಿ ಬೋಧನೆಗೆ ಹೋಗುವ ಬದಲು ಒಂದು ಆತ್ಮಾವಲೋಕನದ ಪ್ರಶ್ನೆಯೊಂದಿಗೆ ಆರಂಭವಾಗುತ್ತೆ. ಪ್ರಶ್ನೆ ಹೀಗಿದೆ: ಯಾವ ಮಕ್ಕಳಿಂದ ತಪ್ಪುಗಳು ಅಂದ್ರೆ ಹುಡುಗಾಟಿಕೆ ಆಗ್ತಾ ಇರುತ್ತೋ ಅವರ ಬಾಯಿಂದ ಯಾವ ಮಾತುಗಳು ತಾವಾಗಿಯೇ ಹೊರಬರ್ತವೆ? ಇದು ಕೇವಲ ಒಂದು ಪ್ರಶ್ನೆ ತರ ಇಲ್ಲ, ಇದೊಂದು ರೀತಿ ಮಾನಸಿಕ ಪರೀಕ್ಷೆ ಮಾಡಿದ ಹಾಗೆ ಕೇಳಿಸುತ್ತೆ ಅಲ್ವಾ? ಹೌದು, ಒಬ್ಬರ ಮನಸ್ಥಿತಿಯನ್ನ ಅವರ ಮಾತುಗಳಿಂದಲೇ ಅಳೆಯುವ ಪ್ರಯತ್ನ. ಅದಕ್ಕೆ ಬಾಬಾ ಅಂದ್ರೆ ಪರಮಾತ್ಮ ಉತ್ತರಾನು ಕೊಡ್ತಾರೆ. ತಪ್ಪು ಮಾಡೋವರು ಹೀಗೆ ಹೇಳ್ತಾರಂತೆ: ಅದೃಷ್ಟದಲ್ಲಿ ಏನಿದೆಯೋ ಅದು ಸಿಗುತ್ತೆ, ಸ್ವರ್ಗದಲ್ಲಂತೂ ಹೋಗ್ತೀವಿ. ಮೊದಲ ನೋಟಕ್ಕೆ ಇದೊಂದು ಸಮಾಧಾನದ ಮಾತು ಅನ್ಸಬಹುದು. ಎಲ್ಲ ವಿಧಿಲಿಖಿತ ಅನ್ನೋ ಹಾಗೆ. ಅದೇ. ಆದ್ರೆ ಮುರಳಿ ಇದನ್ನ ಪುರುಷಾರ್ಥದ ಆಲಸ್ಯ ಅಂತ ಕರೆಯುತ್ತೆ. ಪುರುಷಾರ್ಥ, ಇದೊಂದು ಬಹಳ ಮುಖ್ಯವಾದ ಪದ. ಇದರ ಅರ್ಥವನ್ನ ನಮ್ಮ ಕೇಳುಗರಿಗಾಗಿ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಪುರುಷಾರ್ಥ ಅಂದ್ರೆ ಕೇವಲ ಪ್ರಯತ್ನ ಅಂತಲ್ಲ. ಇದು ಆಧ್ಯಾತ್ಮಿಕ ಸ್ವಪ್ರಯತ್ನ. ಅಂದ್ರೆ ನಮ್ಮನ್ನು ನಾವೇ ಉತ್ತಮಪಡಿಸಿಕೊಳ್ಳಲು ಮಾಡುವ ಒಂದು ಪ್ರಜ್ಞಾಪೂರ್ವಕ ಪ್ರಯತ್ನ. ಹಾಗಾಗಿ ಎಲ್ಲಾ ಅದೃಷ್ಟ ಅಂತ ಹೇಳೋದು ಈ ಸ್ವಪ್ರಯತ್ನದಿಂದ ತಪ್ಪಿಸಿಕೊಳ್ಳೋ ಒಂದು ಸುಲಭ ದಾರಿಯಷ್ಟೇ. ಓ ಸರಿ ಸರಿ. ಅಂದ್ರೆ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಮನಸ್ಥಿತಿ. ನಿಖರವಾಗಿ. ಭಾಗ್ಯವನ್ನು ರಚಿಸುವವನೇ ಬಂದು ಅತ್ಯುನ್ನತ ಪದವಿಯನ್ನ ಕೊಡ್ತೀನಿ ಅಂತ ಸಿದ್ಧನಿರುವಾಗ ನಾವು ಕೇವಲ ಸಣ್ಣ ಪುಟ್ಟದಕ್ಕೆ ತೃಪ್ತಿಪಡುವುದು ಅದೊಂದು ಆಧ್ಯಾತ್ಮಿಕ ಹುಡುಗಾಟಿಕೆಯಾಗುತ್ತೆ ಅಂತ ಮುರಳಿ ಹೇಳುತ್ತೆ. ಹಾಗಾದ್ರೆ ಈ ಆಲಸ್ಯವನ್ನ ಅಥವಾ ಈ ಮನೋಭಾವವನ್ನ ಹೋಗ್ಲಾಡಿಸೋಕೆ ಮುರಳಿ ಸೂಚಿಸುವ ಪರಿಹಾರವಾದ್ರೂ ಏನೋ? ಪರಿಹಾರ ಕೇಳೋಕೆ ಅತ್ಯಂತ ಸರಳವಾಗಿದೆ, ಆದರೆ ಆಚರಣೆಯಲ್ಲಿ ಬಹಳ ಆಳವಾಗಿದೆ. ಅದುವೇ ಯಾದ್ ಅಂದ್ರೆ ನೆನಪು. ಮುರಳಿಯಲ್ಲಿ ಹೀಗೆ ಹೇಳಲಾಗಿದೆ: ತಂದೆಯನ್ನ ಸದಾ ನೆನಪು ಮಾಡ್ತಿದ್ರೆ ಬಹಳ ಖುಷಿಯಾಗಿರ್ತೀರ. ಇದಕ್ಕೊಂದು ಮಾನಸಿಕ ಆಯಾಮ ಇದೆ. ಯಾವಾಗ ನಾವು ದೇಹಾಭಿಮಾನಕ್ಕೆ ಒಳಗಾಗ್ತೀವೋ, ಅಂದ್ರೆ ನಾನು ಈ ದೇಹ ಅನ್ನೋ ಪ್ರಜ್ಞೆಯಲ್ಲಿ ಸಿಕ್ಕಾಕೊಳ್ಳೋದು. ಹೌದು, ಆಗ ನಾವು ನಮ್ಮ ಮೂಲ ಸ್ವರೂಪವಾದ ಆತ್ಮವನ್ನ ಮತ್ತು ಪರಮಾತ್ಮನನ್ನ ಮರಿತೇವೆ. ಈ ಮರೆವೇ ದುಃಖ ಮತ್ತು ಗೊಂದಲಕ್ಕೆ ಕಾರಣ ಅನ್ನೋದು ಇದರ ವಾದ. ಇದು ಇವತ್ತಿನ ಮೈಂಡ್ಫುಲ್ನೆಸ್ ತಂತ್ರಗಳಿಗೆ ಬಹಳ ಹತ್ರ ಇದೆಯಲ್ಲ. ವರ್ತಮಾನದಲ್ಲಿರಿ, ನಿಮ್ಮ ಆಲೋಚನೆಗಳ ಬಗ್ಗೆ ಅರಿವಿರ್ಲಿ ಅಂತ ಹೇಳೋ ಹಾಗೆ. ಇಲ್ಲಿ ನೆನಪು ಅಂದ್ರೆ ಒಂದು ನಿರ್ದಿಷ್ಟ ವಿಷಯದ ಮೇಲೆ, ಅಂದ್ರೆ ಪರಮಾತ್ಮನ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸೋ ಪ್ರಕ್ರಿಯೆಯೇ. ಹೌದು, ಇದನ್ನ ಒಂದು ರೀತಿ ಆಧ್ಯಾತ್ಮಿಕ ಮೈಂಡ್ಫುಲ್ನೆಸ್ ಅಂತಾನೇ ಹೇಳಬಹುದು. ಆದರೆ ಒಂದು ಸಣ್ಣ ವ್ಯತ್ಯಾಸ ಇದೆ. ಸಾಮಾನ್ಯ ಮೈಂಡ್ಫುಲ್ನೆಸ್ನಲ್ಲಿ ಗಮನವನ್ನ ವರ್ತಮಾನದ ಕ್ಷಣ ಅಥವಾ ಉಸಿರಾಟದ ಮೇಲೆ ಕೇಂದ್ರೀಕರಿಸಿದ್ರೆ, ಇಲ್ಲಿ ಗಮನವನ್ನ ಎಲ್ಲಾ ಸಕಾರಾತ್ಮಕ ಗುಣಗಳ ಮೂಲವಾದ ಪರಮಾತ್ಮನ ಮೇಲೆ ಕೇಂದ್ರೀಕರಿಸೋಕೆ ಹೇಳಲಾಗತ್ತೆ. ಇದರಿಂದ ಕೇವಲ ಮನಸ್ಸು ಶಾಂತವಾಗೋದಲ್ಲ, ಆತ್ಮಕ್ಕೆ ಶಕ್ತಿ ಸಿಗುತ್ತೆ ಅನ್ನೋದಿದರ ನಂಬಿಕೆ.
ಆದ್ರೆ ದಿನನಿತ್ಯದ ಜಂಜಾಟದಲ್ಲಿ ಇದು ಎಷ್ಟರ ಮಟ್ಟಿಗೆ ಸಾಧ್ಯ? ಕೆಲಸ ಮಾಡುವಾಗ, ಜವಾಬ್ದಾರಿಗಳನ್ನು ನಿಭಾಯಿಸುವಾಗ ಈ ನೆನಪನ್ನ ಕಾಯ್ದುಕೊಳ್ಳೋದು ಒಂದು ದೊಡ್ಡ ಸವಾಲೇ ಸರಿ. ಇದ್ರ ಬಗ್ಗೆ ಏನಾದ್ರೂ ಮಾರ್ಗದರ್ಶನ ಇದ್ಯಾ? ಖಂಡಿತ ಇದೆ. ಈ ಸವಾಲನ್ನ ಮುರಳಿ ಗುರ್ತಿಸುತ್ತೆ. ಕರ್ಮ ಮಾಡ್ತಾ ನೆನಪು ಮರ್ತು ಹೋಗುತ್ತೆ ಅಥವಾ ನೆನಪು ಮಾಡೋಕೆ ಸಮಯವೇ ಸಿಗಲ್ಲ ಅನ್ನೋ ಸಾಮಾನ್ಯ ದೂರುಗಳಿಗೆ ಬಾಬಾ ಬಹಳ ಪ್ರೀತಿಯಿಂದ ಸಮಾಧಾನ ನೀಡ್ತಾರೆ. ಒಳ್ಳೇದು, ಸಮಯವನ್ನು ಮಾಡಿಕೊಂಡು ನೆನಪಿನಲ್ಲಿ ಕುಳಿತುಕೊಳ್ಳಿ ಅಂತಾರೆ. ಅಂದ್ರೆ ಇದಕ್ಕಾಗಿ ವಿಶೇಷ ಸಮಯ ಮೀಸಲಿಡಬೇಕು. ಒಂದು ಅಭ್ಯಾಸವನ್ನಾಗಿ ಬೆಳೆಸ್ಕೊಳ್ಬೇಕು. ಹೌದು. ಇನ್ನೊಂದು ಪ್ರಾಯೋಗಿಕ ಸಲಹೆ ಅಂದ್ರೆ ಪರಸ್ಪರ ಸೇರಿದಾಗಲೂ ತಂದೆಯನ್ನೇ ನೆನಪು ಮಾಡುವ ಪ್ರಯತ್ನ ಮಾಡಿ. ಅಂದ್ರೆ ಸಮಾನ ಮನಸ್ಕರ ಗುಂಪಿನಲ್ಲಿ ಈ ಅಭ್ಯಾಸ ಮಾಡಿದ್ರೆ ಪರಸ್ಪರ ಸಹಯೋಗ ಸಿಕ್ಕಿ ನೆನಪಿನ ಯಾತ್ರೆ ಸುಲಭವಾಗುತ್ತೆ. ಓ, ಹಾಗಾದ್ರೆ ಇದು ಕೇವಲ ವೈಯಕ್ತಿಕ ಅಭ್ಯಾಸ ಅಲ್ಲ, ಒಂದು ಸಮುದಾಯದ ಅಭ್ಯಾಸವೂ ಹೌದು. ಇಲ್ಲಿ ಇನ್ನೊಂದು ಮುಖ್ಯವಾದ ಪದ ಬಳಸಲಾಗಿದೆ, ಆತ್ಮವು ತಮೋಪ್ರಧಾನದಿಂದ ಸತೋಪ್ರಧಾನವಾಗತ್ತೆ ಅಂತ. ಏನಿದು? ಇವು ಆತ್ಮದ ಸ್ಥಿತಿಯನ್ನ ವಿವರಿಸುವ ಪದಗಳು. ತಮೋಪ್ರಧಾನ ಅಂದ್ರೆ ಗುಣಗಳ ಅವನತಿಯ ಸ್ಥಿತಿ. ಅಂದ್ರೆ ಆತ್ಮವು ತನ್ನ ಮೂಲ ಗುಣಗಳಾದ ಶಾಂತಿ, ಪ್ರೀತಿ, ಪವಿತ್ರತೆಯನ್ನ ಮರೆತು ವಿಕಾರಗಳ ಪ್ರಭಾವಕ್ಕೆ ಒಳಗಾಗಿರುವ ಸ್ಥಿತಿ. ಒಂದ್ರೀತಿ ಶಕ್ತಿ ಕಳ್ಕೊಂಡಾಗೆ. ನಿಖರವಾಗಿ ಅದನ್ನ ಆಧ್ಯಾತ್ಮಿಕ ಎಂಟ್ರೋಪಿ ಅನ್ನಬಹುದು. ಸತೋಪ್ರಧಾನ ಅಂದ್ರೆ ಸಂಪೂರ್ಣ ಶುದ್ಧ ದೈವೀ ಗುಣಗಳಿಂದ ತುಂಬಿರುವ ಆತ್ಮದ ಮೂಲ ಸ್ಥಿತಿ. ಈ ನೆನಪಿನ ಅಭ್ಯಾಸದಿಂದ ಆತ್ಮವು ತನ್ನ ಕಳೆದುಕೊಂಡ ಶಕ್ತಿಯನ್ನ ಮರಳಿ ಪಡೆದು ತಮೋಪ್ರಧಾನ ಸ್ಥಿತಿಯಿಂದ ಸತೋಪ್ರಧಾನ ಸ್ಥಿತಿಗೆ ಪರಿವರ್ತನೆಯಾಗುತ್ತೆ. ಇದು ಈ ಬೋಧನೆಯ ತಿರುಳು. ಇದು ಸ್ಪಷ್ಟವಾಯಿತು. ಹಾಗಾದ್ರೆ ಈ ಪುರುಷಾರ್ಥದ ಅಂತಿಮ ಗುರಿ ಏನು? ಕೇವಲ ಮನಃಶಾಂತಿಯನ್ನ ಪಡೆಯೋದಾ ಅಥವಾ ಅದಕ್ಕಿಂತ ಹೆಚ್ಚಿನದೇನಾದ್ರೂ ಇದೆಯಾ? ಗುರಿ ಕೇವಲ ಶಾಂತಿಯಲ್ಲ, ಅದಕ್ಕಿಂತ ಬಹಳ ಎತ್ತರದಲ್ಲಿದೆ. ಮುರಳಿಯ ಮಾತುಗಳಲ್ಲೇ ಹೇಳೋದಾದ್ರೆ, ನೀವು ಇಂತಹ ಲಕ್ಷ್ಮೀನಾರಾಯಣರಾಗೋದಕ್ಕಾಗಿ ಬಂದಿದ್ದೀರಿ. ಇಲ್ಲಿ ಲಕ್ಷ್ಮೀನಾರಾಯಣರು ಅಂದ್ರೆ ಕೇವಲ ಪೌರಾಣಿಕ ಪಾತ್ರಗಳಲ್ಲ, ಅವರು ಸಂಪೂರ್ಣ ದೈವೀ ಗುಣಗಳಿಂದ ಕೂಡಿದ ಪರಿಪೂರ್ಣ ಮನುಷ್ಯರ ಸಂಕೇತ. ಅಂದ್ರೆ ಮಾನವ ಜೀವನದ ಅತ್ಯುನ್ನತ ಸ್ಥಿತಿಯನ್ನ ತಲುಪೋದಾ? ಹೌದು. ರಾಜರಾಣಿಯಾಗೋದಕ್ಕೂ ಮತ್ತು ಪ್ರಜೆಯಾಗೋದಕ್ಕೂ ಬಹಳ ಅಂತರವಿದೆ ಅಂತ ಮುರಳಿ ಹೇಳುತ್ತೆ. ಕೇವಲ ಸ್ವರ್ಗಕ್ಕೆ ಹೋಗೋದು ಗುರಿಯಲ್ಲ, ಅಲ್ಲಿನ ಆಡಳಿತಗಾರರಾಗುವಷ್ಟು ಶ್ರೇಷ್ಠ ಸ್ಥಿತಿಯನ್ನ ಗಳಿಸೋದು ಗುರಿ. ಇದು ಬಹಳ ದೊಡ್ಡ ಗುರಿ. ಅಂತಹ ಉನ್ನತ ಸ್ಥಿತಿಯನ್ನ ತಲುಪೋಕೆ ಈಗ ಮಾಡುವ ಪ್ರಯತ್ನವೇ ಅಡಿಪಾಯ ಅನ್ನೋದು ಇದರ ಅರ್ಥನಾ? ಈಗ ಮಾಡುವ ಪುರುಷಾರ್ಥವೇ ಕಲ್ಪಕಲ್ಪಕ್ಕಾಗಿ ನಿಶ್ಚಿತವಾಗುತ್ತದೆ ಅನ್ನೋ ವಾಕ್ಯವನ್ನ ನಾನು ಗಮನಿಸಿದೆ. ಹೌದು. ಇದರರ್ಥ ಈಗಿನ ನಮ್ಮ ಪ್ರಜ್ಞಾಪೂರ್ವಕ ಪ್ರಯತ್ನಗಳು ಕೇವಲ ಈ ಜನ್ಮಕ್ಕೆ ಸೀಮಿತ ಅಲ್ಲ. ಈ ಬೋಧನೆ ಕಾಲಚಕ್ರದ ಸಿದ್ಧಾಂತವನ್ನ ನಂಬುತ್ತೆ. ಅಂದ್ರೆ ಇತಿಹಾಸ ಪುನರಾವರ್ತನೆ ಆಗುತ್ತೆ. ನಾವು ಈಗ ಯಾವ ಸ್ಥಿತಿಯನ್ನ ಗಳಿಸ್ಕೊಳ್ತೀವೋ ಅದೇ ಸ್ಥಿತಿ ಮುಂದಿನ ಪ್ರತಿ ಚಕ್ರದಲ್ಲೂ ನಮ್ಮದಾಗುತ್ತೆ. ಓ, ಹಾಗಾಗಿ ಈಗಿನ ಪ್ರತಿ ಕ್ಷಣವು ನಮ್ಮ ಶಾಶ್ವತ ಭವಿಷ್ಯವನ್ನ ನಿರ್ಧರಿಸುತ್ತೆ. ಖಂಡಿತ. ಇದು ನಮ್ಮ ಪ್ರಯತ್ನಕ್ಕೆ ಒಂದು ರೀತಿಯ ಗಂಭೀರತೆ ಮತ್ತು ಜರೂರತ್ತನ್ನ ತಂದ್ಕೊಡುತ್ತೆ. ಈ ಜರೂರತು ಅನ್ನೋ ಭಾವನೆಯನ್ನ ಇನ್ನಷ್ಟು ತೀವ್ರಗೊಳಿಸೋಕೆ ವಿನಾಶವಂತೂ ಸಮ್ಮುಖದಲ್ಲಿ ನಿಂತಿದೆ ಅನ್ನೋ ಎಚ್ಚರಿಕೆಯ ಮಾತೂ ಇದೆ. ಯುದ್ಧ ಅಥವಾ ಭೂಕಂಪದಿಂದ ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಬಹುದು ಅಂತಾನೂ ಹೇಳಲಾಗಿದೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಇದು ಭಯ ಹುಟ್ಟಿಸೋ ತಂತ್ರನಾ ಅಥವಾ ಪ್ರೇರೇಪಿಸೋ ಮಾರ್ಗನಾ? ಇದೊಂದು ಸೂಕ್ಷ್ಮವಾದ ವಿಷಯ. ಇದನ್ನ ಅಕ್ಷರಶಃ ಅರ್ಥ ಮಾಡ್ಕೊಳ್ಳೋ ಬದಲು ಅದರ ಹಿಂದಿನ ತಾತ್ವಿಕ ಉದ್ದೇಶವನ್ನ ಗಮನಿಸಬೇಕು. ಇದರ ಮುಖ್ಯ ಉದ್ದೇಶ ನಮ್ಮಲ್ಲಿರುವ ಮುಂದೂಡುವ ಪ್ರವೃತ್ತಿಯನ್ನು ಮುರಿಯೋದು. ಪ್ರೊಕ್ರಾಸ್ಟಿನೇಷನ್. ಹೌದು. ನಾಳೆ ಮಾಡೋಣ ಅನ್ನೋ ಬದಲು ಈಗ್ಲೇ ಮಾಡಬೇಕು ಅನ್ನೋ ಅರಿವನ್ನು ಮೂಡಿಸೋದು. ಅಂತಿಮದಲ್ಲಿ ನಾವು ಎಷ್ಟು ಪುರುಷಾರ್ಥ ಮಾಡಿದ್ದೇವೆ ಅಂತ ಎಲ್ಲರಿಗೂ ಸಾಕ್ಷಾತ್ಕಾರವಾಗುತ್ತೆ ಅನ್ನೋ ವಾಕ್ಯ ಇದೆ. ಅಂದ್ರೆ ಕೊನೆ ಕ್ಷಣದಲ್ಲಿ ಪಶ್ಚಾತ್ತಾಪ ಪಡೋದಕ್ಕಿಂತ ಈಗಿರೋ ಸಮಯವನ್ನು ಸದುಪಯೋಗಪಡಿಸ್ಕೊಂಡು ನಮ್ಮ ಸ್ಥಿತಿಯನ್ನ ಶ್ರೇಷ್ಠ ಮಾಡ್ಕೊಳ್ಳಿ ಅನ್ನೋದೇ ಇದರ ಸಂದೇಶ. ಸರಿ. ಈಗ ನಾವು ಜ್ಞಾನ ಮತ್ತು ಭಕ್ತಿಯ ನಡುವಿನ ವ್ಯತ್ಯಾಸದ ಕಡೆಗೆ ಬರೋಣ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಭಕ್ತರೇ, ಒಬ್ಬ ಭಕ್ತ ಇನ್ನೊಬ್ಬನಿಗೆ ಫಲ ಕೊಡೋಕೆ ಸಾಧ್ಯವಿಲ್ಲ ಅಂತ ಮುರಳಿ ಹೇಳುತ್ತೆ. ಈ ವಾದವನ್ನ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಈ ಬೋಧನೆ ಜ್ಞಾನ ಮತ್ತು ಭಕ್ತಿಯನ್ನ ಎರಡು ಬೇರೆ ಬೇರೆ ಹಂತಗಳಾಗಿ ನೋಡುತ್ತೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯ ದೇವರನ್ನ ಹುಡುಕ್ತಾನೆ, ಪ್ರಾರ್ಥಿಸ್ತಾನೆ, ಯಾಚಿಸ್ತಾನೆ. ಅಲ್ಲಿ ಭಗವಂತ ಮತ್ತು ಭಕ್ತನ ನಡುವೆ ಒಂದು ಅಂತರ ಇರುತ್ತೆ. ಮುರಳಿಯ ಪ್ರಕಾರ ಭಕ್ತಿ ಮಾರ್ಗದಲ್ಲಿರೋ ಗುರುಗಳು, ಸಂತರು ಕೂಡ ದೇವರನ್ನ ಹುಡುಕ್ತಿರೋ ಸಹಭಕ್ತರೇ. ಅವರೂ ಕೂಡ ಪ್ರಯಾಣಿಕರೇ. ಹೌದು.
ಅವರು ಮಾರ್ಗದರ್ಶನ ನೀಡಬಹುದೇ ಹೊರತು ಅಂತಿಮ ಸದ್ಗತಿಯನ್ನು ಕೊಡೋಕೆ ಸಾಧ್ಯವಿಲ್ಲ. ರಚನೆಯು ರಚನೆಗೆ ಆಸ್ತಿಯನ್ನು ಕೊಡಲು ಸಾಧ್ಯವಿಲ್ಲ, ಆಸ್ತಿಯು ಕೇವಲ ರಚಯಿತನಿಂದಲೇ ಸಿಗ್ತದೆ ಅನ್ನೋದು ಇದರ ತರ್ಕ. ಹಾಗಾದ್ರೆ ಜ್ಞಾನದ ಪಾತ್ರವೇನು? ಜ್ಞಾನವು ಭಕ್ತಿಯನ್ನು ಹೇಗೆ ಮೀರಿ ನಿಲ್ಲುತ್ತೆ? ಯಾವಾಗ ಜ್ಞಾನದ ಉದಯವಾಗುತ್ತೋ ಆಗ ಭಕ್ತಿಯು ತನ್ನ ಉದ್ದೇಶವನ್ನು ಪೂರೈಸಿ ಸಹಜವಾಗಿ ಕೊನೆಗೊಳ್ಳುತ್ತೆ. ಇಲ್ಲಿ ಜ್ಞಾನ ಅಂದ್ರೆ ಕೇವಲ ಮಾಹಿತಿ ಸಂಗ್ರಹ ಅಲ್ಲ. ನಾನು ಯಾರು, ನನ್ನ ತಂದೆ ಯಾರು, ಈ ಸೃಷ್ಟಿಚಕ್ರದ ರಹಸ್ಯವೇನು ಅನ್ನೋ ಮೂಲಭೂತ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಸಿಗೋದು. ಈ ಜ್ಞಾನ ಸಿಕ್ಕಾಗ ದೇವರನ್ನ ಹುಡುಕೋ ಯಾತ್ರೆ ಮುಗಿದು ದೇವರ ಜೊತೆ ಸಂಬಂಧ ಜೋಡಿಸೋ ಯಾತ್ರೆ ಶುರುವಾಗುತ್ತೆ. ಆಗ ಯಾಚಿಸೋ ಭಕ್ತನ ಸ್ಥಿತಿಯಿಂದ ಅಧಿಕಾರಯುತ ಮಗನ ಸ್ಥಿತಿ ಬರುತ್ತೆ. ಅದೇ ಜ್ಞಾನವಿಲ್ಲದೆ ಸದ್ಗತಿ ಅಸಾಧ್ಯ ಅನ್ನೋದು ಈ ಬೋಧನೆಯ ಅಡಿಪಾಯ. ಈ ಜ್ಞಾನದಿಂದ ಆಸ್ತಿಯನ್ನ ಪಡೆಯೋಕೆ ಒಂದು ನಿರ್ದಿಷ್ಟ ಅರ್ಹತೆಯ ಬಗ್ಗೆ ಮುರಳಿಯಲ್ಲಿ ಹೇಳಲಾಗಿದೆ. ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಾಗುವುದು ಅಂತ. ಇದು ಕೇಳೋಕೆ ಸ್ವಲ್ಪ ಕ್ಲಿಷ್ಟವಾಗಿದೆ. ಇದರ ಸರಳ ಅರ್ಥವೇನು? ಇದು ಈ ಬೋಧನೆಯ ಒಂದು ವಿಶಿಷ್ಟ ಪರಿಕಲ್ಪನೆ. ಬ್ರಾಹ್ಮಣ ಅನ್ನೋದು ಇಲ್ಲಿ ಜಾತಿಯಲ್ಲ, ಅದೊಂದು ಆಧ್ಯಾತ್ಮಿಕ ಸ್ಥಿತಿ. ಪರಮಾತ್ಮನು ಬ್ರಹ್ಮಾವರ ಶರೀರದ ಮೂಲಕ ಈ ಜ್ಞಾನವನ್ನ ನೀಡ್ತಾರೆ ಮತ್ತು ಯಾರು ಈ ಜ್ಞಾನವನ್ನ ಸ್ವೀಕರಿಸಿ ತಮ್ಮ ಜೀವನವನ್ನ ಪವಿತ್ರವಾಗಿಟ್ಟುಕೊಳ್ಳಕ್ಕೆ ಪ್ರತಿಜ್ಞೆ ಮಾಡ್ತಾರೋ ಅವರನ್ನ ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣರೆಂದು ಕರೆಯಲಾಗುತ್ತೆ. ಇದೊಂದು ಆಧ್ಯಾತ್ಮಿಕ ದತ್ತು ಸ್ವೀಕಾರದ ಹಾಗೆ? ಹೌದು, ಸರಿಯಾಗಿ ಹೇಳಿದ್ರಿ. ಈ ಅಲೌಕಿಕ ಜನ್ಮದ ಮೂಲಕವೇ ಶಿವತಂದೆಯಿಂದ ಅಂದ್ರೆ ಪರಮಾತ್ಮನಿಂದ ನೇರವಾಗಿ ಜ್ಞಾನದ ಆಸ್ತಿಯನ್ನ ಪಡೆಯೋಕೆ ಸಾಧ್ಯವಾಗುತ್ತೆ ಅನ್ನೋದು ಇದರ ನಂಬಿಕೆ. ಇದು ಭಕ್ತನ ಸಂಬಂಧವನ್ನ ಮಗುವಿನ ಸಂಬಂಧವಾಗಿ ಪರಿವರ್ತಿಸುತ್ತೆ. ಇದು ಸಂಪೂರ್ಣವಾಗಿ ಒಂದು ಹೊಸ ದೃಷ್ಟಿಕೋನ. ಇಷ್ಟೆಲ್ಲ ಆಳವಾದ ಜ್ಞಾನ, ಉನ್ನತ ಗುರಿ, ತೀವ್ರ ಪುರುಷಾರ್ಥದ ನಂತರ ಸೇವೆಯ ವಿಷಯ ಬಂದಾಗ ಮುರಳಿ ಅದನ್ನ ಬಹಳ ಸರಳವಾಗಿ ಪ್ರಸ್ತುತಪಡಿಸುತ್ತೆ. ತಂದೆಯನ್ನ ನೆನಪು ಮಾಡಿದ್ರೆ ವಿಕರ್ಮಗಳು ವಿನಾಶವಾಗುತ್ತೆ ಮತ್ತು ನೀವು ದೇವತೆಗಳಾಗ್ತೀರಿ. ಈ ಎರಡೇ ಅಕ್ಷರಗಳ ಸಂದೇಶವನ್ನ ಎಲ್ರಿಗೂ ಕೊಡಬೇಕು. ಇದೇಕಿಷ್ಟು ಸರಳ? ಯಾವಾಗ್ಲೂ ಸರಳವಾಗಿರುತ್ತೆ. ಇಲ್ಲಿ ಸೇವೆ ಅಂದ್ರೆ ದೊಡ್ಡ ಪ್ರವಚನ ಕೊಡೋದಲ್ಲ ಅಥವಾ ಸಂಕೀರ್ಣ ತತ್ವಗಳನ್ನು ವಿವರಿಸೋದಲ್ಲ. ಬದಲಿಗೆ ತಮ್ಮ ಅನುಭವದ ಸಾರವನ್ನ ಹಂಚಿಕೊಳ್ಳೋದು. ಸಂದೇಶದ ಶಕ್ತಿ ಇರೋದು ಪದಗಳಲ್ಲಲ್ಲ, ಆ ಸಂದೇಶವನ್ನ ನೀಡುವರ ಸ್ಥಿತಿಯಲ್ಲಿ. ಹೌದು, ಯಾರು ಸ್ವತಃ ನೆನಪಿನ ಅಭ್ಯಾಸ ಮಾಡ್ತಾರೋ ಅವರ ಮಾತುಗಳಲ್ಲಿ, ಅವರ ನಡತೆಯಲ್ಲಿ ಒಂದು ಶಕ್ತಿ ಇರುತ್ತೆ. ಅದೇ, ಅವರ ಸ್ಥಿತಿಯೇ ಅವರ ಶ್ರೇಷ್ಠ ಸೇವೆ. ಆ ಸ್ಥಿತಿಯುಳ್ಳವರು ಈ ಸರಳ ಸಂದೇಶವನ್ನ ನೀಡಿದಾಗ ಅದು ಕೇಳುಗರ ಹೃದಯವನ್ನ ತಟ್ಟುತ್ತೆ. ಇದು ಪೂಜಾರಿಯಿಂದ ಪೂಜ್ಯರಾಗುವ ಮಾರ್ಗ ಅಂತ ಮುರಳಿ ಹೇಳುತ್ತೆ. ಅಂದ್ರೆ ಬೇಡುವವನ ಸ್ಥಿತಿಯಿಂದ ಕೊಡುವವನ ಸ್ಥಿತಿಗೆ ಬರೋದು. ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯ ಸಾರಾಂಶವನ್ನ ಹೀಗೆ ಕ್ರೋಢೀಕರಿಸಬಹುದಾ? ಶಾಶ್ವತ ಸುಖದ ಹುಡುಕಾಟದಲ್ಲಿ ಅದೃಷ್ಟದ ಮೇಲೆ ಭಾರ ಹಾಕಿ ಸುಮ್ನೆ ಕೂರುವ ಬದಲು ಪುರುಷಾರ್ಥ ಅಂದ್ರೆ ಸ್ವಪ್ರಯತ್ನಕ್ಕೆ ಮಹತ್ವ ಕೊಡ್ಬೇಕು. ಈ ಪ್ರಯತ್ನದ ಕೇಂದ್ರ ಬಿಂದು ಯಾದ್ ಅಥವಾ ಪರಮಾತ್ಮನ ನೆನಪು. ಈ ನೆನಪಿನ ಅಭ್ಯಾಸದಿಂದ ಆತ್ಮವು ತನ್ನ ಮೂಲ ಶುದ್ಧ ಸ್ಥಿತಿಗೆ ಮರಳುತ್ತೆ. ಇದರ ಅಂತಿಮ ಗುರಿ ಕೇವಲ ಶಾಂತಿಯಲ್ಲ, ಪರಿಪೂರ್ಣ ದೈವೀ ಸ್ಥಿತಿಯನ್ನ ತಲುಪೋದು. ಮತ್ತು ಈ ಜ್ಞಾನವನ್ನ ಪಡೆದ ನಂತರ ತಮ್ಮ ಅನುಭವದ ಸರಳ ಸಂದೇಶವನ್ನ ಇತರರೊಂದಿಗೆ ಹಂಚಿಕೊಳ್ಳೋದೇ ನಿಜವಾದ ಸೇವೆ. ಸಂಪೂರ್ಣವಾಗಿ ಸರಿ. ನೀವು ಎಲ್ಲ ಮುಖ್ಯ ಅಂಶಗಳನ್ನ ಅತ್ಯುತ್ತಮವಾಗಿ ಹಿಡಿದಿಟ್ಟಿದ್ದೀರಿ. ಅಂತಿಮವಾಗಿ ಇದು ಜವಾಬ್ದಾರಿಯನ್ನ ನಮ್ಮ ಕೈಗೆ ತೆಗೆದುಕೊಳ್ಳುವ ಒಂದು ಆಧ್ಯಾತ್ಮಿಕ ಕರೆ. ಭಾಗ್ಯವನ್ನ ವಿಧಿಯ ಕೈಗೆ ಬಿಡುವ ಬದಲು ಜ್ಞಾನ ಮತ್ತು ನೆನಪಿನ ಮೂಲಕ ನಮ್ಮ ಶ್ರೇಷ್ಠ ಭಾಗ್ಯವನ್ನ ನಾವೇ ರಚಿಸಿಕೊಳ್ಳೋದು. ಈ ಚರ್ಚೆಯ ಕೊನೆಯಲ್ಲಿ ನನಗೊಂದು ಚಿಂತನೆ ಮೂಡ್ತಾ ಇದೆ. ಮುರಳಿಯಲ್ಲಿ ಒಂದು ಕಡೆ ಈ ಬಾಲ್ಯವನ್ನು ಮರೆಯಬೇಡಿ ಅನ್ನೋ ಮಾತು ಬರುತ್ತೆ. ನಮ್ಮ ಈ ಆಧ್ಯಾತ್ಮಿಕ ಜೀವನವನ್ನ ಒಂದು ಬಾಲ್ಯಕ್ಕೆ ಹೋಲಿಸಲಾಗಿದೆ. ಅಂದ್ರೆ ಚಿಂತೆಗಳಿಲ್ಲದ, ಸಂಪೂರ್ಣ ನಂಬಿಕೆಯುಳ್ಳ ಮುಗ್ಧತೆಯ ಸ್ಥಿತಿ. ಈ ರೂಪಕದ ಬಗ್ಗೆ ಸ್ವಲ್ಪ ಯೋಚಿಸೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ, ನಮ್ಮ ಕೆಲಸಗಳಲ್ಲಿ ನಾವು ಈ ಬಾಲ್ಯದ ಸ್ಥಿತಿಯನ್ನ ಹೇಗೆ ತರಬಹುದು? ಅಂದ್ರೆ ಅತಿಯಾದ ವಿಶ್ಲೇಷಣೆ, ಚಿಂತೆ, ಅಪನಂಬಿಕೆಯನ್ನ ಬದಿಗಿಟ್ಟು ಒಂದು ಮಗುವಿನ ಸಹಜ ನಂಬಿಕೆ ಮತ್ತು ನಿಶ್ಚಿಂತೆಯಿಂದ ಕಾರ್ಯನಿರ್ವಹಿಸಿದ್ರೆ ನಮ್ಮ ಜೀವನದ ಅನುಭವವೇ ಬದಲಾಗಬಹುದಲ್ವೇ? ಖಂಡಿತ. ಇದೊಂದು ಶಕ್ತಿಯುತವಾದ ಮಾನಸಿಕ ಪರಿಕರ. ಇದರ ಬಗ್ಗೆ ಚಿಂತನೆ ಮಾಡೋಣ. ನಮ್ಮ ವೈಯಕ್ತಿಕ ಖುಷಿಯಿಂದ ಆರಂಭಿಸಿ ನಮ್ಮ ಶ್ರೇಷ್ಠ ಪದವಿಯ ಗುರಿ ಮುಟ್ಟಿ ನಮ್ಮ ಸಂಬಂಧಗಳನ್ನು ಮೋಹ ಮುಕ್ತಗೊಳಿಸಿ ಕೊನೆಗೆ
ಸಂಘಟನೆಯಲ್ಲಿ ಯಶಸ್ಸು ಸಾಧಿಸೋದು ಹೇಗೆ ಅನ್ನೋ ಸಂಪೂರ್ಣ ಚಿತ್ರಣ ಈ 4 ಮುತ್ತುಗಳು ನಮ್ಗೆ ಕಟ್ಟಿಕೊಡ್ತವೆ. ಬಹಳ ಸುಂದರವಾದ ದೃಷ್ಟಿಕೋನ. ನಿಜಕ್ಕೂ ಈ 4 ಅಂಶಗಳು ಪ್ರತ್ಯೇಕ ದ್ವೀಪಗಳಲ್ಲ. ಹೌದು. ಅವು ಒಂದಕ್ಕೊಂದು ಬೆಸೆದುಕೊಂಡಿರೋ ಆಧ್ಯಾತ್ಮಿಕ ಯಶಸ್ಸಿನ ಮೆಟ್ಟಿಲುಗಳು. ಹಾಗಾದ್ರೆ ಈ ಪಯಣದ ಮೊದಲ ಹೆಜ್ಜೆ ಅಂದ್ರೆ ಧಾರಣೆಯ ಮೊದಲ ಮುಖ್ಯ ಸಾರದಿಂದ ಶುರು ಮಾಡೋಣವೇ? ಖಂಡಿತ. ಮೊದಲ ಅಂಶ ಹೀಗಿದೆ: ಖುಷಿಯಲ್ಲಿರಲು ನೆನಪಿನ ಪರಿಶ್ರಮ ಪಡಬೇಕಾಗಿದೆ. ನೆನಪಿನ ಬಲವು ಆತ್ಮವನ್ನು ಸತೋಪ್ರಧಾನ ಮಾಡುವಂತದ್ದಾಗಿದೆ. ಪ್ರೀತಿಯಿಂದ ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಇಲ್ಲಿ ಪರಿಶ್ರಮ ಅನ್ನೋ ಪದ ಕೇಳಿದಾಗ ಕೆಲವೊಮ್ಮೆ ದಣಿವಾಗಿತ್ತೆ. ಸರಿ. ನನಗೇನನಿಸುತ್ತೆ ಅಂದ್ರೆ, ಯಾಂತ್ರಿಕ ನೆನಪು ಒಂದು ಕರ್ತವ್ಯದ ಹಾಗೆ. ಅದು ನಮ್ಮ ಶಕ್ತಿಯನ್ನ ಖಾಲಿ ಮಾಡುತ್ತೆ. ಆದ್ರೆ ಪ್ರೀತಿಯ ನೆನಪು ಇದೆಯಲ್ಲ, ಅದು ಬ್ಯಾಟರಿಯನ್ನ ರೀಚಾರ್ಜ್ ಮಾಡದ ಹಾಗೆ. ಈ ದೃಷ್ಟಿಕೋನ ಸರಿನಾ? ಸಂಪೂರ್ಣವಾಗಿ ಸರಿ. ನಿಮ್ಮ ಹೋಲಿಕೆ ಅತ್ಯಂತ ನಿಖರವಾಗಿದೆ. ಇಲ್ಲಿ ಪರಿಶ್ರಮ ಅಂದ್ರೆ ಕಲ್ಲು ಹೊರೋದು ಅಂತಲ್ಲ. ಹಾ. ಇದನ್ನ ನಾವು ಹೇಗೆ ಹೇಳ್ಬೋದಂದ್ರೆ, ಅನೇಕ ಜನ್ಮಗಳಿಂದ ದೇಹಬಾನದ ಹಳೆಯ ದಾರಿಯಲ್ಲೇ ನಮ್ಮ ಮನಸ್ಸು ಓಡಾಡಿ ಓಡಾಡಿ ಆ ದಾರಿ ಒಂದು ಹೆದ್ದಾರಿಯಾಗಿದೆ. ಹೌದು, ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಆತ್ಮಿಕ ಸ್ಮೃತಿಯ ಒಂದು ಹೊಸ ದಾರಿಯನ್ನ ನಿರ್ಮಿಸ್ಬೇಕು. ಆರಂಭದಲ್ಲಿ ಆ ದಾರಿ ಕಿರಿದಾಗಿರುತ್ತೆ, ಅದ್ರಲ್ಲಿ ಹೋಗೋಕೆ ಸ್ವಲ್ಪ ಗಮನ ಬೇಕು. ಪ್ರೀತಿಯಿಂದ, ಸಂಬಂಧದಿಂದ ಬಾಬಾರವರನ್ನ ನೆನಪು ಮಾಡ್ತಾ ಮಾಡ್ತಾ ನಾವು ಆ ಹೊಸ ಆತ್ಮಿಕ ಸ್ಮೃತಿಯ ದಾರಿಯನ್ನ ಬಲಪಡಿಸ್ತೀವಿ. ಇದೇ ನಿಜವಾದ ಪರಿಶ್ರಮ. ನಮ್ಮ ಮನಸ್ಸಿನ ಹಳೆಯ ಅಭ್ಯಾಸಗಳನ್ನ ಪ್ರೀತಿಯಿಂದ ಬದಲಾಯಿಸೋದು. ಅಂದ್ರೆ ಇದು ನಮ್ಮ ಮನಸ್ಸನ್ನೇ ಮರುಜೋಡಣೆ ಮಾಡಿದ ಹಾಗೆ. ಈ ಪ್ರೀತಿಯಿಂದ ಮಾಡೋ ನೆನಪಿನಿಂದ ನಮ್ಗೆ ಖುಷಿ ಎಂಬ ಆಂತರಿಕ ಇಂಧನ ಸಿಗುತ್ತೆ. ಖಂಡಿತ. ಆದರೆ ಈ ಇಂಧನವನ್ನ ನಮ್ಮ ಅಂತಿಮ ಗುರಿಯಾದ ಶ್ರೇಷ್ಠ ಪದವಿಯ ಕಡೆಗೆ ಹೇಗೆ ಕೊಂಡೊಯ್ಯೋದು? ದಾರಿಯಲ್ಲಿ ಎಂಜಿನ್ ಕೆಟ್ಟು ನಿಲ್ಬಾರ್ದಲ್ಲ? ಇಲ್ಲೇ ಧಾರಣೆಯ 2ನೇ ಅಂಶ ಬರುತ್ತೆ. ಅದು ನಮ್ಮ ಪುರುಷಾರ್ಥದ ಆಲಸ್ಯದ ಬಗ್ಗೆ ಎಚ್ಚರಿಸುತ್ತೆ. ಹೌದು. 2ನೇ ಅಂಶ, ಶ್ರೇಷ್ಠ ಪದವಿಯನ್ನು ಪಡೆಯಲು ವಿದ್ಯೆಯ ಮೇಲೆ ಸಂಪೂರ್ಣ ಗಮನ ಕೊಡಬೇಕಾಗಿದೆ. ಅದೃಷ್ಟದಲ್ಲಿ ಏನಿರುವುದೋ ಅದಾಗುವುದು ಎಂದಲ್ಲ. ಈ ಆಲಸ್ಯವನ್ನು ಬಿಟ್ಟು ಪೂರ್ಣ ಆಸ್ತಿಗೆ ಅಧಿಕಾರಿಗಳಾಗಬೇಕಾಗಿದೆ. ಇದು ಮಾಯೆಯ ಅತ್ಯಂತ ಸೂಕ್ಷ್ಮವಾದ ಬಲೆ, ಗೊತ್ತಾ? ಹೇಗೆ? ನಾವೆಲ್ಲರೂ ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೊಂದು ಆರಾಮದಾಯಕ ಯೋಚನೆ ಬಂದ ತಕ್ಷಣ ನಮ್ಮ ಪುರುಷಾರ್ಥದ ವೇಗ ಅದು ಕಡಿಮೆಯಾಗ್ಬಿಡುತ್ತೆ. ಅದೃಷ್ಟದಲ್ಲಿದ್ರೆ ಸಿಗುತ್ತೆ ಅನ್ನೋದು ಭಕ್ತಿ ಮಾರ್ಗದ ಸಂಸ್ಕಾರ. ಹೌದು, ಅಲ್ಲಿ ನಾವು ದೇವರ ಮೇಲೆ ಎಲ್ಲವನ್ನೂ ಹಾಕಿ ಸುಮ್ಮನಾಗ್ಬಿಡ್ತೀವಿ. ನಿಜ. ಆದ್ರೆ ಜ್ಞಾನ ಮಾರ್ಗದಲ್ಲಿ ಈಗ ನಾವು ಹಾಕೋ ಪ್ರತಿಯೊಂದು ಹೆಜ್ಜೆಯೇ ನಮ್ಮ ಭವಿಷ್ಯದ ಅದೃಷ್ಟವನ್ನ ನಿರ್ಧರಿಸುತ್ತೆ. ಆದ್ರೂ ಲೌಕಿಕದ ಒತ್ತಡಗಳ ನಡುವೆ ಕೆಲವೊಮ್ಮೆ ಸಾಕು, ಇಷ್ಟೇ ಪುರುಷಾರ್ಥ ಸಾಕು ಅಂತ ಅನ್ನಿಸ್ಬಿಡುತ್ತೆ. ಈ ಆಲಸ್ಯದ ಆಲೋಚನೆ ಬಂದಾಗ ತಕ್ಷಣ ಅದರಿಂದ ಹೊರಗೆ ಬರೋಕೆ ಏನ್ ಮಾಡ್ಬೇಕು? 2 ವಿಚಾರಗಳನ್ನ ತಕ್ಷಣ ಸ್ಮೃತಿಗೆ ತರಬೇಕು. ಮೊದಲನೇದು, ಲೌಕಿಕದಲ್ಲಿ ಒಬ್ಬ ವಿದ್ಯಾರ್ಥಿ ಶ್ರೇಷ್ಠ ಪದವಿಗಾಗಿ ಎಷ್ಟು ಶ್ರಮ ಪಡ್ತಾನೆ. ಹೌದು, ಹಗಲು ರಾತ್ರಿ ಓದ್ತಾರೆ ಅಲ್ವಾ? ಹಾಗೆಯೇ ನಮಗೆ ಸಿಕ್ತಿರೋದು 21 ಜನ್ಮಗಳ ವಿಶ್ವದ ಮಹಾರಾಜ ಪದವಿ. ಹೌದು. ಅದಕ್ಕಾಗಿ ಈ ಸಂಗಮಯುಗದ ಕೆಲವು ವರ್ಷಗಳ ಓದಿನ್ಮೇಲೆ ಸಂಪೂರ್ಣ ಗಮನ ಕೊಡೋದು ದೊಡ್ಡ ವಿಷಯವೇ? ಇಲ್ಲ, ಖಂಡಿತ ಇಲ್ಲ. 2ನೇ ಮತ್ತು ಅತ್ಯಂತ ಮುಖ್ಯವಾದ ಸ್ಮೃತಿ ಅಂದ್ರೆ ಸಮಯದ ಮಹತ್ವ. ಈ ಸಂಗಮಯುಗದ ವಜ್ರತುಲ್ಯ ಸಮಯ ಒಮ್ಮೆ ಕೈತಪ್ಪಿ ಹೋದ್ರೆ ಕಲ್ಪಕಲ್ಪಾಂತರೂ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಈ ಎಚ್ಚರಿಕೆ ಇದ್ರೆ ಆಲಸ್ಯ ಅನ್ನೋ ನಿದ್ದೆ ತಾನಾಗೆ ಹಾರ್ಹೋಗತ್ತೆ. ಬಾಬಾ ನಮ್ಮನ್ನ ಕೇವಲ ಪ್ರಜೆಗಳನ್ನಾಗಿ ಮಾಡೋಕೆ ಬಂದಿಲ್ಲ, ಪೂರ್ಣ ಆಸ್ತಿಯ ಅಧಿಕಾರಿ ಲಕ್ಷ್ಮೀನಾರಾಯಣರನ್ನಾಗಿ ಮಾಡೋಕೆ ಬಂದಿದ್ದಾರೆ. ಹೌದು. ಆ ಗುರಿ ಸದಾ ಕಣ್ಮುಂದಿರಬೇಕು. ಸರಿ, ವೈಯಕ್ತಿಕ ಖುಷಿಯಿಂದ ಆರಂಭಿಸಿ ಶ್ರೇಷ್ಠ ಪದವಿಯ ಗುರಿಯನ್ನ ತಲುಪುವ ದಾರಿಯಲ್ಲಿರೋ ಅಡೆತಡೆಯನ್ನ ನೋಡಿದ್ವಿ. ಈಗ ನಮ್ಮ ಪಯಣದ ಮುಂದಿನ ಹಂತ ನಮ್ಮ ಸಂಬಂಧಗಳ ಕಡೆಗೆ ಬರೋಣ. ಖಂಡಿತ. ಇಂದಿನ ವರದಾನ ಇದಕ್ಕೆ ಸಂಬಂಧಪಟ್ಟಿದ್ದು. ಅಲ್ಪಕಾಲದ ಜವಾಬ್ದಾರಿಗಳನ್ನು ಬೇಹದ್ದಿನಲ್ಲಿ ಪರಿವರ್ತನೆ ಮಾಡುವಂತಹ ಸ್ಮೃತಿ ಸ್ವರೂಪ ನಷ್ಟಮೋಹಾಭವ. ಇದು ಕೇಳೋಕೆ ಬಹಳ ಶ್ರೇಷ್ಠವಾಗಿದೆ. ಆದ್ರೆ ಪ್ರಾಯೋಗಿಕವಾಗಿದು ಕಷ್ಟ ಅಲ್ವಾ? ಇವರ ಬಾಬಾ ಅವರ ಮಕ್ಕಳು ಅಂದುಕೊಂಡ್ರು ಲೌಕಿಕದಲ್ಲಿ ಅವರ ತೊಂದರೆಗಳು, ಅವರ ಅನಾರೋಗ್ಯ ನಮ್ಮನ್ನ ಬಾಧಿಸ್ತಲ್ಲ, ಆ ಕ್ಷಣದಲ್ಲಿ ಈ ಸ್ಮೃತಿಯನ್ನ ಸ್ಥಿರವಾಗಿಡೋದು ಹೇಗೆ? ಅತ್ಯಂತ ಪ್ರಾಯೋಗಿಕವಾದ ಪ್ರಶ್ನೆ ಇದು. ನೋಡಿ, ಮೋಹ ಮತ್ತು ಪ್ರೀತಿ ಬೇರೆ ಬೇರೆ. ಹೌದು. ಮೋಹ ಬಂಧನಕ್ಕೆ ಕಾರಣವಾದರೆ ನಿಷ್ಕಾಮ ಪ್ರೀತಿ ಸೇವೆಗೆ ಪ್ರೇರಣೆ ನೀಡುತ್ತೆ. ವರದಾನವು ನಮ್ಮ ಸ್ಮೃತಿಯನ್ನ ಬದಲಾಯಿಸೋಕೆ ಹೇಳುತ್ತೆ, ಜವಾಬ್ದಾರಿಯನ್ನ ಬಿಡೋಕೆ ಹೇಳಲ್ಲ. ಸರಿ. ಇದಕ್ಕೆ ಒಂದು ಸುಂದರವಾದ ಹೋಲಿಕೆ ಕೊಡಬಹುದು. ಒಂದು ದೊಡ್ಡ ಕಂಪನಿಯಲ್ಲಿ ಒಬ್ಬ ಮ್ಯಾನೇಜರ್ ತನ್ನ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ. ಆದ್ರೆ ಸಿಇಒ ಇಡೀ ಕಂಪನಿಯ ಒಳಿತನ್ನ, ದೂರದೃಷ್ಟಿಯನ್ನ ನೋಡ್ತಾನೆ. ಆಹಾ, ಬಹಳ ಅದ್ಭುತವಾದ ಹೋಲಿಕೆ. ಹೌದು. ನನ್ನ ಮಗು, ನನ್ನ ಕುಟುಂಬ,
ಅನ್ನೋದು ಮ್ಯಾನೇಜರ್ ದೃಷ್ಟಿ. ಇದು ಸಂಕುಚಿತವಾಗಿರುತ್ತೆ ಮತ್ತು ಭಾವನಾತ್ಮಕವಾಗಿ ನಮ್ಮನ್ನ ಕಟ್ಟಿಹಾಕುತ್ತೆ. ನಿಜ. ಆದ್ರೆ ಇವರು ಬಾಬಾರವರ ಮಕ್ಕಳು, ನಾನು ಕೇವಲ ನಿಮಿತ್ತ ಪಾಲನೆ ಮಾಡುವ ಟ್ರಸ್ಟಿ ಅನ್ನೋದು ಸಿಇಒ ದೃಷ್ಟಿ. ವಾವ್. ಈ ದೃಷ್ಟಿ ಬದಲಾದಾಗ ನಮ್ಮ ನಿರ್ಧಾರಗಳು, ನಮ್ಮ ಪ್ರತಿಕ್ರಿಯೆಗಳು ಎಲ್ಲವೂ ವಿಶಾಲವಾಗ್ತವೆ, ಶ್ರೇಷ್ಠವಾಗ್ತವೆ. ಮಗುವಿಗೆ ಅನಾರೋಗ್ಯವಾದಾಗ ಅಯ್ಯೋ ನನ್ನ ಮಗು ಅಂತ ದುಃಖಪಡೋ ಬದಲು ಬಾಬಾರವರ ಮಗುವಿಗೆ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ, ಬಾಬಾ ಶಕ್ತಿ ತುಂಬ್ತಾರೆ ಅನ್ನೋ ಸ್ಥಿರ ಮನಸ್ಥಿತಿಯಿಂದ ನಾವು ಹೆಚ್ಚು ಉತ್ತಮವಾಗಿ ಸೇವೆ ಮಾಡ್ಬೋದು. ಆಗ ನಮ್ಮ ವೃತ್ತಿ ಅಂದ್ರೆ ವೈಬ್ರೇಷನ್ ಕೂಡ ಬದಲಾಗುತ್ತೆ ಅಲ್ವಾ? ಖಂಡಿತ. ನಮ್ಮ ವೃತ್ತಿ ದುಃಖದ್ದಾಗಿರೋಲ್ಲ, ಬದಲಿಗೆ ಶಾಂತಿಯದ್ದಾಗಿರುತ್ತೆ. ಆ ಶಾಂತಿಯ ಪ್ರಕಂಪನಗಳು ಆ ಆತ್ಮಕ್ಕೂ ಶಕ್ತಿಯನ್ನು ಕೊಡುತ್ತವೆ. ಅಂದ್ರೆ ನಾವು ಜವಾಬ್ದಾರಿಯನ್ನ ಬಿಡಬೇಕಿಲ್ಲ, ಕೇವಲ ಅದರ ಜೊತೆಗಿನ ಮೋಹದ ಬಂಧನವನ್ನ ಕತ್ತರಿಸಬೇಕು. ಇದೇ ನಷ್ಟಮೋಹಿ ಸ್ಥಿತಿಯ ಸೌಂದರ್ಯ. ನಿಖರವಾಗಿ. ಇದು ನಮ್ಮ ಸಂಬಂಧಗಳನ್ನ ಶುದ್ಧೀಕರಿಸುತ್ತೆ. ಈಗ ನಮ್ಮ ಪಯಣದ ಮುಂದಿನ ಭಾಗಕ್ಕೆ ಹೋಗೋಣ. ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ಸವಾಲುಗಳನ್ನ ಎದುರಿಸೋಕೆ ಬಾಬಾ ಕೊಡೋ ಒಂದು ಶಕ್ತಿಶಾಲಿ ಸಾಧನ ಸ್ಲೋಗನ್. ಇಂದಿನ ಸ್ಲೋಗನ್: ಇಂತಹ ತೀವ್ರ ಹಾರುವ ಪಕ್ಷಿಯಾಗಿರಿ, ಅದರಿಂದ ಮಾತುಗಳೆಂಬ ಮೋಡಗಳು ಸೆಕೆಂಡಿನಲ್ಲಿಯೇ ಪಾರಾಗಿ ಬೇಡ್ಲಿ. ಹೌದು, ಈ ಸ್ಲೋಗನ್ಗಳು ದಿನದ ಪುರುಷಾರ್ಥಕ್ಕಾಗಿ ಬಾಬಾ ಕೊಡೋ ಟ್ರಾಫಿಕ್ ಕಂಟ್ರೋಲ್ನ ಇಶಾರೆಗಳಿದ್ದಾಗೆ. ಓ. ಮಾತುಗಳೆಂಬ ಮೋಡಗಳು ಅಂದ್ರೆ ಕೇವಲ ಬೇರೆಯವರಾಡೋ ನಿಂದೆ ಸ್ತುತಿ ಮಾತ್ರ ಅಲ್ಲ, ನಮ್ಮ ಮನಸ್ಸಿನಲ್ಲಿ ಏಳೋ ವ್ಯರ್ಥ ಸಂಕಲ್ಪಗಳೂ ಸಹ. ಹಿಂದೆ ಹೀಗಾಯ್ತಲ್ಲ, ಮುಂದೆ ಏನಾಗುವುದೋ, ಇವೆಲ್ಲವೂ ನಮ್ಮ ಸ್ಥಿತಿಯ ಸೂರ್ಯನನ್ನ ಮರೆಮಾಡುವ ಮೋಡಗಳೇ. ನಾನು ಈ ಸ್ಲೋಗನ್ ಕೇಳಿದಾಗ ನನ್ನ ಮನಸ್ಸಿಗೆ ಬಂದ ಮೊದಲ ಪ್ರಶ್ನೆ ಅಂದ್ರೆ, ಕೆಲವು ಮಾತುಗಳು ಮೋಡಗಳಲ್ಲ, ಅವು ಚಂಡಮಾರುತದಂತೆ ಬರ್ತವೆ. ಸರಿ. ಆಳವಾಗಿ ನೋವು ಕೊಡುವ, ಅನ್ಯಾಯದ ಮಾತುಗಳನ್ನ ಎದುರಿಸುವಾಗ್ಲೂ ಹಾರುವ ಪಕ್ಷಿಯ ಸ್ಥಿತಿ ಸಾಧ್ಯವೇ? ಆ ಕ್ಷಣದಲ್ಲಿ ಇದು ಕೇವಲ ಒಂದು ಆದರ್ಶದಂತೆ ಅನಿಸೋಲ್ವಾ? ನಿಮ್ಮ ಪ್ರಶ್ನೆ ಬಹಳ ಸಹಜವಾದದ್ದು. ಹಾರುವ ಪಕ್ಷಿ ಅಂದ್ರೆ ಭಾವನೆಗಳೇ ಇಲ್ಲದ ಕಲ್ಲು ಅಂತ ಅರ್ಥ ಅಲ್ಲ. ನೋವಾಗ್ಬೋದು. ಹೌದು. ಆದರೆ ಪಕ್ಷಿ ಏನ್ ಮಾಡುತ್ತೆ? ಚಂಡಮಾರುತ ಬಂದಾಗ ಅದು ಅದರೊಳಗೆ ಸಿಕ್ಕಿ ಹಾಕೊಳ್ಳಲ್ಲ. ಅದು ಚಂಡಮಾರುತದ ಮೇಲಕ್ಕೆ ಹಾರಿ ಅದನ್ನ ದಾಟಿ ಮುಂದೆ ಹೋಗುತ್ತೆ. ಓ, ಸರಿ ಸರಿ. ಹಾಗೆಯೇ ನೋವು ಕೊಡೋ ಮಾತುಗಳು ಬಂದಾಗ ಆ ಮಾತಿನಲ್ಲೇ ನಮ್ಮ ಬುದ್ಧಿಯನ್ನಿಟ್ಟು ಯಾಕೆ ಹೀಗಂದ್ರು, ಹೇಗೆ ಹೀಗನ್ಬಹುದು ಅಂತ ವಿಶ್ಲೇಷಣೆ ಮಾಡ್ತಾ ಕೂತ್ರೆ ನಾವು ಚಂಡಮಾರುತದಲ್ಲಿ ಸಿಕ್ಕಿ ಹಾಕ್ಕೊಂಡ ಹಾಗೆ. ಅದರ ಬದಲು ಒಂದು ಸೆಕೆಂಡ್ ನಿಂತು, ನಾನು ತೀವ್ರ ಹಾರುವ ಪಕ್ಷಿ, ಈ ಮಾತಿನ ಭಾರ ನನಗಲ್ಲ ಅಂತ ಸಂಕಲ್ಪ ಮಾಡಿ ಬುದ್ಧಿಯನ್ನ ಬಾಬಾರವರ ಕಡೆಗೆ ತೆಗೆದುಕೊಂಡು ಹೋದ್ರೆ ನಾವು ಆ ಸನ್ನಿವೇಶದಿಂದ ಮೇಲೆದ್ದ ಹಾಗೆ. ಇದು ಅಭ್ಯಾಸದಿಂದ ಸಾಧ್ಯ. ಅಂದ್ರೆ ಇದು ನೋವನ್ನ ನಿರಾಕರಿಸೋದಲ್ಲ, ಬದಲಾಗಿ ನೋವಿನಿಂದ ಬೇಗ ಚೇತರಿಸಿಕೊಳ್ಳುವ ಸಾಮರ್ಥ್ಯ. ನಿಖರವಾಗಿ. ಕ್ವಿಕ್ ರಿಕವರಿ. ಮೋಡಗಳು ಶಾಶ್ವತವಲ್ಲ, ಅವು ಬರ್ತವೆ ಹೋಗ್ತವೆ ಅನ್ನೋ ಅರಿವಿನಿಂದ ಅವುಗಳನ್ನ ದಾಟಿ ಮುಂದೆ ಸಾಗೋದು ಅತ್ಯುತ್ತಮ. ಈಗ ನಾವು ಇಂದಿನ ಮಂಥನದ ಅಂತಿಮ ಮತ್ತು ಬಹುಶಃ ಅತ್ಯಂತ ಗಹನವಾದ ಭಾಗಕ್ಕೆ ಬಂದಿದ್ದೇವೆ. ನಮ್ಮ ಪಯಣ ವೈಯಕ್ತಿಕ ಸ್ಥಿತಿಯಿಂದ ಆರಂಭವಾಗಿ ಈಗ ಸಂಘಟನೆಯ ಯಶಸ್ಸಿನ ಕಡೆಗೆ ಸಾಗ್ತಿದೆ. ಇಂದಿನ ಅವ್ಯಕ್ತ ಇಶಾರೆ: ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಯಾವುದೇ ಈಶ್ವರೀಯ ಸೇವೆಯ ಯಶಸ್ಸು, ಯಾವುದೇ ಯಜ್ಞದ ಯಶಸ್ಸು ಸಂಘಟನೆಯ ಏಕತೆಯ ಮೇಲೆ ನಿಂತಿದೆ. ಆದರೆ ಜ್ಞಾನಮಾರ್ಗದಲ್ಲಿ ಅತ್ಯಂತ ದೊಡ್ಡ ಸವಾಲಂದ್ರೆ ಇದೆ. ಯಾಕೆ? ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಸಂಸ್ಕಾರಗಳ ಆತ್ಮಗಳು ಒಟ್ಟಿಗೆ ಸೇರ್ತಾವೆ. ಒಬ್ಬರ ಯೋಚನಾ ಲಹರಿ, ಕಾರ್ಯಶೈಲಿ ಇನ್ನೊಬ್ಬರಿಗೆ ಸರಿಹೊಂದಲ್ಲ. ಆಗ ಘರ್ಷಣೆ ಸಹಜ. ಹೌದು. ಮತ್ತು ಇದಕ್ಕಾಗಿಯೇ ಬಾಬಾ ಕೊಟ್ಟಿರುವ ಮಾರ್ಗದರ್ಶನ ಅತ್ಯಂತ ಸುಂದರ ಮತ್ತು ಪ್ರಾಯೋಗಿಕವಾಗಿದೆ. ಒಂದು ವೇಳೆ ಯಾವುದೇ ಸಂಸ್ಕಾರ ಘರ್ಷಣೆಯುಳ್ಳವರಾಗಿದ್ರೆ ಇನ್ನೊಬ್ರು ಚಪ್ಪಾಳೆ ತಟ್ಟಬೇಡಿ, ಪ್ರತಿಯೊಬ್ಬರೂ ತಮ್ಮನ್ನು ಚೇಂಜ್ ಮಾಡ್ಕೊಳ್ಳಿ. ಒಂದು ಕೈಯಿಂದ ಚಪ್ಪಾಳೆ ತಟ್ಟೋಕ್ ಆಗಲ್ಲ ಅನ್ನೋ ಮಾತು ಎಷ್ಟು ಆಳವಾಗಿದೆ. ನಿಖರವಾಗಿ. ಇದಕ್ಕೊಂದು ಸರಳವಾದ ಆದರೆ ಶಕ್ತಿಶಾಲಿಯಾದ ಹೋಲಿಕೆ ಇದೆ. ಸಂಘಟನೆಯಲ್ಲಿ ಏಕತೆ ಅನ್ನೋದು ಹಗ್ಗಜಗ್ಗಾಟದ ಆಟದ ಹಾಗೆ. ಓ, ಹೇಗೆ? ಸಂಸ್ಕಾರ ಘರ್ಷಣೆಯಾದಾಗ ಒಬ್ಬರು ತಮ್ಮ ಸಂಸ್ಕಾರದ ಕಾರಣದಿಂದ ಹಗ್ಗವನ್ನ ತಮ್ಮ ಕಡೆಗೆ ಎಳೆದರೆ ನಾವು ಇನ್ನೊಂದು ಕಡೆಯಿಂದ ನನ್ನದೇ ಸರಿ ಅಂತ ಎಳೆಯಬಾರದು. ಮತ್ತೆ ನಾವು ಹಗ್ಗವನ್ನೇ ಬಿಟ್ಬಿಡ್ಬೇಕು. ಆಗ ಆಟವೇ ನಿಂತೋಗುತ್ತೆ, ಸಂಘರ್ಷವೇ ಕೊನೆಗೊಳ್ಳುತ್ತೆ. ಇದೇ ಸ್ವಪರಿವರ್ತನೆ. ನಾವು ನಮ್ಮಲ್ಲಿ ಸಹನಶೀಲತೆ, ಕ್ಷಮಾಗುಣ ಮತ್ತು ಶುಭ ಭಾವನೆಯನ್ನು ತಂದುಕೊಂಡ್ರೆ ಎದುರಿನವರ ಸಂಸ್ಕಾರದ ಘರ್ಷಣೆಗೆ ಶಕ್ತಿ ಸಿಗೋದೇ ಇಲ್ಲ. ಇದರರ್ಥ ನಾವು ಬೇರೆಯವರು ಬದ್ಲಾಗ್ಲಿ ಅಂತ ಕಾಯ್ತಾ ಕೂರೋ ಬದಲು ಸನ್ನಿವೇಶವನ್ನ ಬದಲಾಯಿಸೋ ಶಕ್ತಿ ನಮ್ಮ ಕೈಲೇ ಇದೆ. ಹೌದು.
ನಾವು ಬದಲಾದ್ರೆ ಸಂಘರ್ಷ ನಿಂತ್ಹೋಗುತ್ತೆ. ಇದು ಎಷ್ಟು ದೊಡ್ಡ ಜವಾಬ್ದಾರಿ ಮತ್ತು ಶಕ್ತಿಯನ್ನ ನಮ್ಗೆ ಕೊಡುತ್ತೆ. ಖಂಡಿತ. ಸ್ವಪರಿವರ್ತನೆಯೇ ಏಕತೆಯ ಮೂಲಾಧಾರ. ಯಾವಾಗ ನಾವು ಹೀಗೆ ನಮ್ಮನ್ನ ಬದಲಾಯಿಸ್ಕೊಳ್ತೀವೆಯೋ ಆಗ ನಮ್ಮ ನಡುವೆ ವಿಶ್ವಾಸ ತಾನಾಗಿಯೇ ಬೆಳೆಯುತ್ತೆ. ಎದುರಿನವರಿಗೆ ನಮ್ಮ ಮೇಲೆ ಭರವಸೆ ಬರುತ್ತೆ. ಎಲ್ಲಿ ಏಕತೆ ಮತ್ತು ವಿಶ್ವಾಸ ಇರುತ್ತೋ ಅಲ್ಲಿ ಬಾಬಾರವ ಆಶೀರ್ವಾದವಿರುತ್ತೆ ಮತ್ತು ಯಶಸ್ಸು ನಮ್ಮ ಕೊರಳಿನ ಹಾರವಾಗುತ್ತೆ. ಅದ್ಭುತವಾದ ಪಯಣ. ಪ್ರೀತಿಯ ಯಾಜ್ಞೆಯಿಂದ ನಮ್ಮ ಖುಷಿಯ ಬ್ಯಾಟ್ರಿ ಚಾರ್ಜ್ ಮಾಡೋದ್ರಿಂದ ಹಿಡಿದು ಆಲಸ್ಯವನ್ನ ಬಿಟ್ಟು ಶ್ರೇಷ್ಠ ಪದವಿಯತ್ತ ಸಾಗಿ ಮೋಹಮುಕ್ತರಾಗಿ ಸಂಬಂಧಗಳನ್ನ ಪವಿತ್ರಗೊಳಿಸಿ ಕೊನೆಗೆ ಸ್ವಪರಿವರ್ತನೆಯ ಮೂಲಕ ಸಂಘಟನೆಯಲ್ಲಿ ಯಶಸ್ಸಿನ ಶಿಖರವನ್ನ ಏರೋದು ಹೇಗೆ ಅಂತ ಇವತ್ ನಾವು ಕಲ್ತ್ವಿ. ಕೇಳುಗರಿಗೆ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸ. ಇವತ್ತಿದನ್ನೊಮ್ಮೆ ಪ್ರಯತ್ನಿಸಿ ನೋಡಿ. ಖಂಡಿತ ಹೇಳಿ. ದಿನದ ಯಾವುದೇ ಸಮಯದಲ್ಲಿ ಯಾರಾದ್ರೂ ನಿಮ್ಮನ್ನ ನೋಯಿಸೋ ಹಾಗೆ ಮಾತಾಡಿದಾಗ ಅಥವಾ ನಿಮ್ಮ ಮನಸ್ಸಿನಲ್ಲೇ ಯಾವುದಾದರೂ ವ್ಯರ್ಥ ಸಂಕಲ್ಪ ಬಂದಾಗ 1 ಸೆಕೆಂಡ್ ಮೌನವಾಗಿ ಮನಸ್ಸಿನಲ್ಲಿ ನಾನು ಹಾರುವ ಹಕ್ಕಿ, ಈ ಮೋಡಕ್ಕೂ ನನಗೂ ಸಂಬಂಧವಿಲ್ಲ ಅಂತ ಸಂಕಲ್ಪ ಮಾಡಿ ಸುಮ್ನೆ ಮುಂದೆ ಹೋಗಿ. ದಿನದ ಕೊನೆಯಲ್ಲಿ ಇದರಿಂದ ನಿಮ್ಮ ಮನಸ್ಸು ಎಷ್ಟು ಹಗುರವಾಗಿದೆ ಅಂತ ಗಮನಿಸಿ. ಮಧುರಾತಿಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾತಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ. ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು. ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.